ಮೈಸೂರಲ್ಲಿ ವಾಸ್ತವ್ಯವಿದ್ದಂತಹ ನಟ ದರ್ಶನ್ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. 2 ದಿನಗಳಿಂದ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ವಾಸ್ತವ್ಯ ಹೂಡಿದ್ರು. ದರ್ಶನ್ ಮೈಸೂರಲ್ಲೇ ಇದ್ರು. ಮೈಸೂರಿನ ಲಲಿತ್ ಮಹಲ್ ಹೋಟೆಲ್ನಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರು. ಕಳೆದ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿರ್ತಾರೆ. ಬೆಳಗ್ಗೆ 6 ಗಂಟೆಗೆ ಕುವೆಂಪು ನಗರದ ಗೋಲ್ಡ್ ಜಿಮ್ಗೆ ದರ್ಶನ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ವಾಟರ್ ಮೆಲನ್ ಜ್ಯೂಸ್ ಕೂಡ ಕುಡಿದಿದ್ರು ಅಂತ ಹೇಳಿ ಜಿಮ್ ಹತ್ರ ಇರುವಂತ ಒಂದು ಶಾಪ್ನವ್ರು ಮಾಹಿತಿ ಕೊಡ್ತಾ ಇದ್ರು. ಬಾಡಿಗಾರ್ಡ್ ಮೂಲಕ ಜ್ಯೂಸ್ ತರಿಸಿಕೊಂಡು ಕುಡಿದಿದ್ರಂತೆ ನಟ ದರ್ಶನ್. ಸ್ಮೈಲ್ ಮಾಡಿ ಹೊರಟೋದ್ರು, ನಮ್ಮ ಜೊತೆ ಏನು ಮಾತನಾಡಲಿಲ್ಲ ಅಂತ ಹೇಳಿ ಆ ಅಂಗಡಿಯಲ್ಲಿರುವಂತಹ ಯುವಕರು ಕೂಡ ಹೇಳ್ತಿದ್ರು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನ ಗೋಲ್ಡ್ ಜಿಮ್ಮಿಗೆ ಏನು ಹೋಗಿರ್ತಾರಲ್ಲ, ಅಲ್ಲಿಂದ ವಾಪಸ್ ಬರುವಾಗ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರೋದು. ಇನ್ನು ಗೋಲ್ಡ್ ಜಿಮ್ನಿಂದಲೇ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಎಷ್ಟೊತ್ತಿಗೆ ದರ್ಶನ್ ಆ ಜಿಮ್ಮಿಗೆ ಬಂದಿದ್ರು, ಅಲ್ಲಿ ಏನೇನಾಯ್ತಂತೆ, ಏನೆಲ್ಲ ಮಾಹಿತಿ ನಿಮಗೆ ಸಿಕ್ತು? ಕಳೆದ 2 ದಿನಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಅವರು ತಂಗಿದ್ರು. ನಿನ್ನೆ ಬೆಳಿಗ್ಗೆ ಕೂಡ ಅವರು ಕುವೆಂಪು ನಗರದಲ್ಲಿರುವಂತಹ ಇದೇ ಗೋಲ್ಡ್ ಜಿಮ್ಗೆ ಬಂದು ವರ್ಕೌಟ್ ಅನ್ನು ಮುಗಿಸಿರ್ತಾರೆ. ಇವತ್ತು ಬೆಳಿಗ್ಗೆ ಕೂಡ 6 ಗಂಟೆಗೆ ಇದೇ ಕುವೆಂಪು ನಗರದ ಗೋಲ್ಡ್ ಜಿಮ್ಗೆ ಅವರು ಬರ್ತಾರೆ. ಗೋಲ್ಡ್ ಜಿಮ್ನಲ್ಲಿ ಸತತವಾಗಿ 1.5 ತಾಸಿನವರೆಗೆ ಅವರು ವರ್ಕೌಟ್ ಅನ್ನ ಮಾಡ್ತಾರೆ. ಅವರಿಗೆ ಒಂದಷ್ಟು ಟ್ರೈನರ್ಗಳು ಕೂಡ ನಿರಂತರವಾಗಿ ಟ್ರೈನಪ್ ಅನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಜಿಮ್ನಲ್ಲಿ ಅವರು 6 ಗಂಟೆಗೆ ಬಂದು ಅವರು 7 ಗಂಟೆ 30 ನಿಮಿಷ ಸುಮಾರಿನವರೆಗೂ ಕೂಡ ಅಲ್ಲಿ ವರ್ಕೌಟ್ ಅನ್ನ ಮುಗಿಸಿ ಕೆಳಗೆ ಬರ್ತಾರೆ. ಕೆಳಗೆ ಬಂದ ಬಳಿಕ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಆ ಅಂಗಡಿಗೆ ತೆರಳ್ತಾರೆ. ಅಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ಆಗ್ಬೋದು ಅಥವಾ ಹಣ್ಣು ಹಂಪಲುಗಳು ಜ್ಯೂಸ್ ಅನ್ನ ಮಾಡುವಂತಹ ಕೇಂದ್ರ, ಆ ಒಂದು ಅಂಗಡಿಯ ಬಳಿ ಅವರು ಕಾರನ್ನು ಹಾಕಿರ್ತಾರೆ. ಕಾರಿನ ಒಳಗೆ ಕೂತಿದ್ದಂತಹ ದರ್ಶನ್ ಅವರಿಗೆ ಅವರ ಬಾಡಿ ಗಾರ್ಡ್ ಇಬ್ರು ಬರ್ತಾರೆ. ಆ ಅಂಗಡಿಯಲ್ಲಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ತೆಗೆದುಕೊಂಡು ಬಂದು ದರ್ಶನ್ ಅವರಿಗೆ ಕೊಡ್ತಾರೆ. ಕಾರಿನಲ್ಲಿ ಮುಂಭಾಗದಲ್ಲಿ ಕೂತಿದ್ದಂತಹ ದರ್ಶನ್ ಆ ಅಂಗಡಿಯ ಹುಡುಗ ಶಂಕರ್ ಅವರಿಗೆ ಸ್ಮೈಲ್ ಅನ್ನ ಮಾಡ್ತಾರೆ. ಜ್ಯೂಸ್ ಅನ್ನ ಕುಡಿದವರು ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಮತ್ತೆ ಹೋಗಬೇಕು. ಅಲ್ಲಿ ತಿಂಡಿಯನ್ನ ಮುಗಿಸಿ ನಂತರ ಲಲಿತ ಮಹಲ್ನಲ್ಲಿ ನಡೀತಿರುವಂತಹ ಚಿತ್ರದ ಚಿತ್ರೀಕರಣಕ್ಕೆ ತೆರಳಬೇಕು ಅಂತ ಹೇಳಿ ಅವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗುವಂತಹ ಸಂದರ್ಭದಲ್ಲೇ ಅವರನ್ನ ಪೊಲೀಸರು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ನಡುವೆ ನಿನ್ನೆ ಅವರು ಅವರ ಅಂದ್ರೆ ನರಸೀಪುರದ ತೋಟದ ಮನೆಯೂ ಕೂಡ ಹೋಗಿರ್ತಾರೆ. ಅಲ್ಲಿ ಒಂದಷ್ಟು ಸಮಯಗಳ ಕಾಲ ಪ್ರಾಣಿ ಪಕ್ಷಿಗಳ ಜೊತೆ ಕಾಲವನ್ನು ಕಳೆದು ಬಂದಿರ್ತಾರೆ. ನಂತರ ಲಲಿತ ಮಹಲ್ನಲ್ಲಿ ನಡೀತಿರುವಂತಹ ಅವರದೇ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರ್ತಾರೆ. ಇವತ್ತು ಕೂಡ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಬೇಕಿತ್ತು. ಅದಕ್ಕೆ ಮುನ್ನವೇ ಸದ್ಯ ಈಗ ಪೊಲೀಸರು ಬಂಧಿಸಿದ್ದಾರೆ. ಸಾಮಾನ್ಯವಾಗಿ ಇದೇ ಜಿಮ್ ಅನ್ನ ನಟ ದರ್ಶನ್ ಅವರು ಉದ್ಘಾಟಿಸಿದ್ರು. ಮೈಸೂರಿಗೆ ಬಂದ ಸಂದರ್ಭದಲ್ಲೆಲ್ಲ ಅವರು ವರ್ಕೌಟ್ ಅನ್ನ ಮಾಡೋದು ಇದೇ ಜಿಮ್ಮು. ಇದಾದ ಬಳಿಕ ಅನತಿ ದೂರದಲ್ಲಿರುವಂತಹ ಅವರ ಸ್ನೇಹಿತರ ಹೋಟೆಲ್ನಲ್ಲೇ ಅವರು ಉಪಹಾರವನ್ನು ಸೇವಿಸ್ತಿದ್ರು ಅಥವಾ ಕಾಲ್ ಸೂಪ್ ಸೇರಿದಂತೆ ಮಾಂಸಾಹಾರವನ್ನು ಸೇವಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಆದ್ರೆ ಇವತ್ತು ಊಟಕ್ಕೆ ತೆರಳುವ ಮುನ್ನವೇ ಅಂದ್ರೆ ತಿಂಡಿಗೆ ತೆರಳುವ ಮುನ್ನವೇ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಿಂದ ಅವರನ್ನ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಭಾ ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.